ನಿಮ್ಮ ಸಮಸ್ಯೆಗಳಾದ ಪ್ರೀತಿಯಲ್ಲಿ ನಂಬಿ ಮೋಸ, ಇಷ್ಟಪಟ್ಟವರು ನಿಮ್ಮಂತಾಗಲು, ಗಂಡ ಪರಸ್ತ್ರೀ ಸವಾಸ ಬಿಡಿಸಲು, ಕೋರ್ಟ್ ಕೇಸ್, ಡೈವರ್ಸ್ ಪ್ರಾಬ್ಲಮ್, ಸಂಭೋಗ ವಶೀಕರಣ, ಶತ್ರು ಕಾಟ, ಮಾಟ ಮಂತ್ರ, ಪುರುಷ ಸ್ತ್ರೀ ವಶೀಕರಣ, ಇನ್ನು ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಕೇರಳದ ಕುಟ್ಟಿ ಚೇತನ ಪ್ರಯೋಗದಿಂದ ಕೇವಲ ಒಂದೇ ಒಂದು ದಿನದಲ್ಲಿ ಪರಿಹಾರ ಶಪಿಸಿದ್ದ. ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕಪ್ಪು ದಾರ ಹಾಗೂ 2 ಲವಂಗದಿಂದ ಹೇಗೆ ವಶೀಕರಣ ಮಾಡ್ಕೊಳ್ಳೋದು. ನೀವು ಇಷ್ಟಪಟ್ಟಂತಹ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಇಲ್ಲ ಗಂಡ ಹೆಂಡತಿ ಜಗಳ ಆಗಿದ್ರೆ, ಇಲ್ಲ ಶತ್ರುಗಳು ಇದ್ರೆ ನಿಮ್ಮ ಸ್ನೇಹಿತರನ್ನಾಗಿ ಮಾಡ್ಕೊಳ್ಳೋಕ್ಕೆ, ಇಲ್ಲ ನಿಮ್ಮ ಸ್ನೇಹಿತರು ದೂರವಾಗಿದ್ರೆ ಅವ್ರನ್ನ ಹತ್ರ ಮಾಡ್ಕೊಳ್ಳೋಕ್ಕೆ ಈ ತಂತ್ರವನ್ನು ಮಾಡ್ಬೋದು ಫ್ರೆಂಡ್ಸ್. ಈ ತಂತ್ರವನ್ನು ಮಾಡಬೇಕಾದ್ರೆ ಯಾರಿಗೂ ಗೊತ್ತಿರಬಾರ್ದು, ಹಾಗೆ ಯಾರಿಗೂ ತಿಳಿದಿರಬಾರ್ದು. ಇದನ್ನ ಭಾನುವಾರ ಹಾಗೆ ಬುಧವಾರ ಈ ತಂತ್ರವನ್ನು ಮಾಡ್ಬೋದು. ಈ ತಂತ್ರ ಹೇಗೆ ಮಾಡೋದು ಅಂತ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಈ ವಿಡಿಯೋನ ನೀವು ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ತಪ್ಪದೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಡಿಸ್ಪ್ಲೇ ಆಗ್ತಿರುವಂತಹ ಗುರುಜಿ ನಂಬರ್ಗೆ ಫೋನ್ ಮಾಡಿ. ನಿಮಗೆ ಯಾರು ವಶೀಕರಣ ಆಗಬೇಕು, ಇಷ್ಟಪಟ್ಟಂತಹ ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, ಯಾರೇ ಆದರೂ ಸಹ ನಿಮಗೆ ವಶೀಕರಣ ಅನ್ನೋದನ್ನ ಕೆಲವೇ ಗಂಟೆಗಳಲ್ಲಿ ಮಾಡಿಕೊಡ್ತಾರೆ. ಈಗಲೇ ಕರೆ ಮಾಡಿ. ಹೌದು ಫ್ರೆಂಡ್ಸ್, ಇದಕ್ಕೆ ಕಪ್ಪು ದಾರ 2 ಲವಂಗ ಬೇಕಾಗ್ತದೆ. ನೋಡಿ, ನಾನು ಮಾಡ್ತಾ ಇದ್ದೀನಿ ನೋಡಿ, ಅದೇ ವಿಧದಲ್ಲಿ ನೀವು ಮಾಡಬೇಕಾಗ್ತದೆ. ಇದನ್ನ ಮಾಡಬೇಕಾದ್ರೆ ಸ್ನಾನ ಮಾಡಿಕೊಂಡು ಈ ತಂತ್ರವನ್ನ ಮಾಡಬೇಕಾಗ್ತದೆ. ಯಾವುದೇ ಕೆಟ್ಟ ಉದ್ದೇಶಕ್ಕೆ ಇದನ್ನ ಬಳಸ್ಕೋಬಾರ್ದು. ಸೊ ನೋಡಿ, 2 ಲವಂಗ ಇಟ್ಕೊಂಡಿದ್ದೀನಿ. ಸ್ವಲ್ಪ ದಾರವನ್ನ ತಗೊಳ್ಳಿ. ದಾರವನ್ನ ತಗೊಂತಾ ಇದ್ದೀನಿ ನೋಡಿ, ಅದೇ ರೀತಿ ನೀವು ಸ್ವಲ್ಪ ದಾರವನ್ನ ತಗೋಬೇಕಾಗ್ತದೆ. ತಗೊಂಡು ಸ್ವಲ್ಪ ಕಟ್ ಮಾಡ್ಕೊಳ್ಳಿ. ಸೊ ನಾನು ಯಾವ ಪ್ರಮಾಣದಲ್ಲಿ ಕಟ್ ಮಾಡ್ಕೊಂಡಿನೋ ಅದೇ ಪ್ರಮಾಣದಲ್ಲಿ ನೀವು ಕಟ್ ಮಾಡ್ಕೋಬೇಕಾಗ್ತದೆ. ಸೊ ಇಷ್ಟು ದಾರ ತಗೊಂಡಾದ್ಮೇಲೆ ಏನ್ ಮಾಡಬೇಕು ಅಂದ್ರೆ, ಸೊ ದಾರ ತಗೊಂಡಾದ್ಮೇಲೆ ಆ ಲವಂಗವನ್ನ ಕಟ್ಕೋಬೇಕು. ನಾನು ಕಟ್ಕೊಂತ ಇದ್ದೀನಿ ನೋಡಿ, ಅದೇ ರೀತಿ ನೀವು ಮೇಲ್ಭಾಗದಲ್ಲಿ ಇದನ್ನು ತಗೊಂಡು ಕಟ್ಕೋಬೇಕಾಗ್ತದೆ. ನೋಡಿ, ಕಟ್ಕೊಂತ ಇದ್ದೀನಿ ನೋಡಿ, ನಾನು ಯಾವ ರೀತಿ ಮಾಡ್ತಿದ್ದೀನಿ ಅದೇ ರೀತಿ ನೀವು ಮನೆಯಲ್ಲೇ ಕುಳಿತು ಮಾಡಬೇಕು. ಇದನ್ನ ಮಾಡಬೇಕಾದ್ರೆ ಯಾರಿಗೂ ತಿಳಿದಿರಬಾರ್ದು ಫ್ರೆಂಡ್ಸ್, ಓಕೆನಾ? ಯಾರಿಗೂ ತಿಳಿದಿರಬಾರ್ದು, ಯಾರಿಗೂ ಗೊತ್ತಿರಬಾರ್ದು. ಸೊ ನಾನು ಮಾಡ್ತಾ ಇದ್ದೀನಿ ನೋಡಿ, ಅದೇ ರೀತಿ ನೀವು ಮಾಡಿ. ಆ ಥರ ಒಂದು ಗಂಟನ್ನು ಹಾಕಿಕೊಂಡು ಆ ಲವಂಗವನ್ನು ಸೇರಿಸ್ಬಿಟ್ಟು ಕಟ್ಟಿ. ನಾನು ಕಟ್ತಾ ಇದ್ದೀನಿ ನೋಡಿ, ಅದೇ ರೀತಿ ಕಟ್ಟಬೇಕಾಗ್ತದೆ. ಕಟ್ಟಿದ ಮೇಲೆ ಇನ್ನೊಂದು ಲವಂಗವನ್ನು ಅದೇ ರೀತಿ ಅದ್ರ ಪಕ್ಕದಲ್ಲೇ ಸ್ವಲ್ಪ ಸ್ಪೇಸ್ ಬಿಟ್ಬಿಟ್ಟು ಅದರ ಪಕ್ಕದಲ್ಲೇ ಕೊಟ್ಕೊಳ್ಳಿ. ಆ ಕಡೆ ಒಂದು ಈ ಕಡೆ ಒಂದು ಕೊಟ್ಕೋಬೇಕಾಗ್ತದೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಲವಂಗವನ್ನು ಕೊಟ್ಕೋಬೇಕಾಗ್ತದೆ. ನೋಡಿ ಫ್ರೆಂಡ್ಸ್, ಅದರ ಪಕ್ಕದಲ್ಲೇ ಇನ್ನೊಂದು ಲವಂಗನ ತಗೊಂಡು ಕಟ್ಕೊಳ್ಳಿ. ಸೊ ನಾನು ಕಟ್ಕೊಂತ ಇದ್ದೀನಿ, ಅದೇ ರೀತಿ ಕಟ್ಕೊಳ್ಳಿ. ಇದಕ್ಕೆ ಯಾವುದೇ ಮಂತ್ರ ಇಲ್ಲ ಫ್ರೆಂಡ್ಸ್, ಯಾವುದೇ ಮಂತ್ರ ಇಲ್ಲದಲ್ಲಿ ಇದನ್ನ ಮಾಡಬಹುದು. ಸೊ ಇದನ್ನ ಮಾಡಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇದನ್ನ ನಿಮ್ಮ ಕೈಗೆ ಅಂದ್ರೆ ಎಡಗೈಗೆ ಅಥವಾ ನಿಮ್ಮ ತೋಳು ಭಾಗದಲ್ಲಿ ಕಟ್ಕೋಬೇಕಾಗ್ತದೆ. ಕಟ್ಕೊಂಡು ಒಂದು ದಿನ ಮಲ್ಕೋಬೇಕು. ಒಂದು ದಿನ ಮಲ್ಕೋಬೇಕಾಗ್ತದೆ. ಒಂದು ದಿನ ಕಟ್ಕೊಂಡು ಇದನ್ನ ಒಂದು ದಿನ ಮಲ್ಕೊಳ್ಳಿ. ಮಲ್ಕೊಂಡಾದ್ಮೇಲೆ ಆ 2 ಲವಂಗ ನಿಮ್ಮ ಬೆವರಿನ ಸ್ಮೆಲ್ಲನ್ನು ತಗೊಳ್ತದೆ. ಆ ರೀತಿ ತಗೊಂಡಂತಹ ಲವಂಗವನ್ನ ನಿಮ್ಮ ಕೈಗೆ ಕಟ್ಕೊಂಡಂತಹ ಇಲ್ಲ ನಿಮ್ಮ ತೋಳಿಗೆ ಕಟ್ಕೊಂಡಂತಹ ಆ ಲವಂಗವನ್ನ ಮಾರನೇ ದಿವಸ ಇದ್ದು ಅದನ್ನ ಪುಡಿ ಮಾಡಬೇಕಾಗ್ತದೆ. ಆ 2 ಲವಂಗವನ್ನ ಪುಡಿ ಮಾಡಿ. ಪುಡಿ ಮಾಡಿದ್ಮೇಲೆ ಏನ್ ಮಾಡಬೇಕು? ಪುಡಿ ಮಾಡಿದ್ಮೇಲೆ ಆ ಪೌಡರ್ ತರ ಮಾಡ್ಕೋಬೇಕಾಗ್ತದೆ. ಆ ಪೌಡರ್ ಮಾಡ್ಕೋಬೇಕಾಗ್ತದೆ. ಆ ಮಾಡಿದ್ಮೇಲೆ ನಿಮ್ಗೆ ಯಾರು ವಶೀಕರಣ ಹಾಕ್ಬೇಕು ಅವರಿಗೆ ಆ ಪುಡಿ ಅನ್ನ ನೀವು ಟೀ ಆಗಿರ್ಬೋದು, ಕಾಫಿ ಆಗಿರ್ಬೋದು, ಇಲ್ಲ ಒಂದು ಜ್ಯೂಸಲ್ಲಿ ಆಗಿರ್ಬೋದು, ಇಲ್ಲ ಊಟದಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಕೊಡಬೇಕಾಗ್ತದೆ. ಕೊಟ್ಟು ನೋಡಿ, ನಿಮಗೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಗೊತ್ತಾಗ್ತದೆ. ನಿಮಗೆ ಯಾರು ವಶೀಕರಣ ಆಗಬೇಕು ಅವರು ಖಂಡಿತ ವಶೀಕರಣ ಅನ್ನೋದು ಹಾಕ್ತಾರೆ. ಇದು 100% ಸತ್ಯದ ವಿಡಿಯೋ. ಇದನ್ನ ಮಾಡಿ ಎಲ್ಲರೂ ಸಹ ರಿಸಲ್ಟ್ ಅನ್ನ ತಗೊಂಡಿದ್ದಾರೆ. ಸೊ ಇದನ್ನೆಲ್ಲ ಮನೇಲಿ ಮಾಡೋಕ್ಕಾಗಲ್ಲ ಅಂದರೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಗುರುಜಿ ನಂಬರ್ಗೆ ಫೋನ್ ಮಾಡ್ಬೋದು. ಫೋನ್ ಮಾಡಿದ್ರೆ ನಿಮಗೆ ಕೆಲವೇ ಗಂಟೆಗಳಲ್ಲಿ ಒಂದು ಕೊಳ್ಳೇಗಾಲದ ಮಹಾಮಾಂತ್ರಿಕ ವ್ಯಕ್ತಿಗಳಿಂದ ನಿಮಗೆ ವಶೀಕರಣವನ್ನು ಮಾಡಿಕೊಡ್ತಾರೆ. ಈ ವಿಡಿಯೋ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.